देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। ಸ್ನೇಹಿತರೆ, ಈಗ ಎಲ್ಲಿ ನೋಡಿದ್ರು ಬಂಗಾರದ್ದೇ ಮಾತಾಗಿದೆ. ಅದು ನಮ್ಮ ಹೆಣ್ಮಕ್ಳಿಗೆ ದೊಡ್ಡ ಆಘಾತವನ್ನೇ ಉಂಟು ಮಾಡಿದೆ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು 1 ವರ್ಷ ಕಾಲ ಬಂಗಾರವನ್ನ ಖರೀದಿಸಬೇಡಿ ಅಂತ ಹೇಳಿಕೆ ನೀಡಿದ್ದು ಇದು ಎಲ್ಲರಲ್ಲಿ ಆಶ್ಚರ್ಯ ಮತ್ತೆ ಆತಂಕವನ್ನ ಮೂಡಿಸಿದೆ. ಈಗ ಎಲ್ಲೆಲ್ಲೂ ಅದೇ ಚರ್ಚೆ ಆಗ್ತಿದೆ. ಆದ್ರೆ ಇದೆಲ್ಲದಕ್ಕಿಂತ ಆಘಾತಕಾರಿಯಾದ ಸಂಗತಿ ಮತ್ತೊಂದಿದೆ. ಅದೇನಂದ್ರೆ, ಪ್ರಧಾನಿಯವರು ನೀಡಿರುವಂತಹ ಒಂದು ಹೇಳಿಕೆಯಿಂದ ಈಗ ಮುಂದೆ ಏನಾಗ್ಬೋದು ಅಂತ ವಿಚಾರ ಮಾಡಿದ್ರೆ ನಮ್ಮ ಕೃಷಿ ಕ್ಷೇತ್ರವೇ ನೆಲ ಕಚ್ಚಲಿದೆ. ಇದು ರೈತರಿಗೆ ಮಾತ್ರ ಸಂಕಷ್ಟ ತರ್ತಾ ಇಲ್ಲ, ನಮ್ಗೆ ನಿಮ್ಗೆ ಕೂಡ ಸಂಕಷ್ಟ ತರಲಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ ಶಿವಮೊಗ್ಗ. ಸ್ನೇಹಿತರೆ, ನಿನ್ನೆ ಹೈದರಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವು ಭಾಷಣದಲ್ಲಿ ಮಾತಾಡ್ತಾ ಕೆಲವು ಸಲಹೆಗಳನ್ನ ನಮ್ಮ ದೇಶದ ಪ್ರಜೆಗಳಿಗೆ ನೀಡಿದ್ದಾರೆ. ಅದೇನು ಅಂತ ನೋಡೋಣ. ಮೊದಲಿಗೆ ಬಂಗಾರವನ್ನ ಇನ್ನು 1 ವರ್ಷ ಕಾಲ ಯಾರು ಖರೀದಿ ಮಾಡಬೇಡಿ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಮದುವೆ ಸಮಾರಂಭ ಯಾವುದೇ ಕಾರಣಕ್ಕೂ ಕೂಡ ನೀವು ಬಂಗಾರವನ್ನ ಖರೀದಿ ಮಾಡಲೇಬೇಡಿ, ಪರ್ಚೇಸ್ ಮಾಡಲೇಬೇಡಿ ಅಂತೇಳಿ ಜನರಿಗೆ ಹೇಳಿದ್ದಾರೆ. ಇದು ಹೆಣ್ಮಕ್ಳಿಗೆ ದೊಡ್ಡ ಆಘಾತವನ್ನ ಉಂಟು ಮಾಡಿದೆ. ಯಾಕೆ ಹೀಗೆ ಹೇಳಿದ್ದಾರೆ ಅಂದ್ರೆ, ಬಂಗಾರವನ್ನ ಖರೀದಿ ಮಾಡೋದಕ್ಕೂ ಈಗಿರುವ ಪರಿಸ್ಥಿತಿಗೂ ಏನ್ ಕಾರಣ? ನಮ್ ದುಡ್ಡು ನಾವು ಖರೀದಿ ಮಾಡ್ತೀವಿ, ನಮ್ಮ ಬಂಗಾರ ಅಂತೇಳಿ ಜನ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಅದನ್ನ ನಾನು ಹೇಳ್ತೀನಿ. ಅಷ್ಟೇ ಅಲ್ಲ, ಮತ್ತೆ ಮುಂದುವರೆದು ಪ್ರಧಾನಿಯವರು ಹೇಳ್ತಾರೆ, ನೀವು ಯಾರು ಕೂಡ ಕಾರ್ನಲ್ಲಿ ಓಡಾಡಬೇಡಿ, ಮತ್ತೆ ಆಫೀಸ್ಗೆ ಕಾರ್ನಲ್ಲಿ ಹೋಗ್ಬೇಡಿ, ನೀವು ಮೆಟ್ರೋ ಬಸ್ಸಲ್ಲಿ ಓಡಾಡಿ, ಮತ್ತೆ ಟ್ರಾವೆಲ್ ಮಾಡಬೇಡಿ, ಎಲ್ಲೂ ಟೂರ್ ಹೋಗ್ಬೇಡಿ, ವಿಮಾನದಲ್ಲಿ ಪ್ರಯಾಣ ಮಾಡಬೇಡಿ, ಫಾರಿನ್ ಟೂರ್ ಮಾಡಬೇಡಿ, ಮನೆಯಿಂದನೇ ಆಫೀಸ್ ಕೆಲಸವನ್ನ ಮಾಡಿ, ಮತ್ತೆ ಏನಾದ್ರೂ ಮೀಟಿಂಗ್ ಮಾಡ್ಬೇಕಂದ್ರೂ ಕೂಡ ವರ್ಚುವಲ್ ಮೀಟಿಂಗ್ ಮಾಡಿ. ಈ ರೀತಿಯ ಸಲಹೆಗಳ ಜೊತೆನಲ್ಲಿ ಮತ್ತಷ್ಟು ಮುಂದುವರೆದವರು ಇನ್ನೊಂದು ಮಾತನ್ನ ಹೇಳ್ತಾರೆ. ಕೃಷಿ ಕ್ಷೇತ್ರದಲ್ಲಿ ಏನು ಫರ್ಟಿಲೈಸರ್ನ ನೀವು ಬಳಸ್ತಾ ಇದ್ದೀರಾ ಬೆಳೆ ಬೆಳೆಯೋದಿಕ್ಕೆ, ಇನ್ನು ಮುಂದೆ ಸಾವಯವ ಕೃಷಿ ಮಾಡಿ ಫರ್ಟಿಲೈಸರ್ನ ಉಪಯೋಗಿಸ್ಬೇಡಿ ಅಂತ ಕೂಡ ಹೇಳ್ತಿದ್ದಾರೆ. ಎಲ್ಲಕ್ಕಿಂತ ಆಘಾತಕಾರಿಯಾದಂಥ ವಿಚಾರ ಇದು. ಯಾಕೆ ಅನ್ನೋದನ್ನ ಹೇಳ್ತೀನಿ, ಕೊನೆ ತನಕ ವಿಡಿಯೋನ ನೋಡಿ ಸ್ನೇಹಿತರೆ. ಅಂದ್ರೆ ಈಗ ನಮ್ಮ ದೇಶದಲ್ಲಿ ಈಗ ಬಂಗಾರ ಅಥವಾ ಒಂದು ಪೆಟ್ರೋಲ್ ಉಳಿತಾಯ ಮಾಡಿ, ಜಾಸ್ತಿ ಇಂಧನವನ್ನ ಖರ್ಚು ಮಾಡಬೇಡಿ, ಡೀಸೆಲ್ ವೇಸ್ಟ್ ಮಾಡಬೇಡಿ ಅಂತ ಏನ್ ಪ್ರಧಾನಿ ಅವ್ರು ಹೇಳ್ತಾ ಇದ್ದಾರೆ, ಇದಕ್ಕೆ ಕಾರಣ ಏನು? ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಇರಾನ್ ಮತ್ತೆ ಇಸ್ರೇಲ್ ನಡುವೆ ಏನು ಯುದ್ಧ ನಡೀತಾ ಇದೆ. ಹೆಚ್ಚಿನ ಪೆಟ್ರೋಲ್ ನಮ್ಗೆ ಬರ್ತಾ ಇರೋದು ಮುಸ್ಲಿಂ ದೇಶಗಳಿಂದಾನೆ. ಹಾಗಾಗಿ ಈಗ ಅಲ್ಲಿ ರವಾನೆ ಆಗ್ಬೇಕಾಗಿದ್ದಂತ ಹಾದಿ ಏನಿತ್ತಲ್ಲ, ಹರ್ಮುಜ್ ಜಲಸಂಧಿ, ಅಂದ್ರೆ ಸಮುದ್ರ ಮಾರ್ಗವಾಗಿ ಹಡಗುಗಳು ಸಾಗಿ ಬರ್ಬೇಕಾದಂತ ಒಂದು ಜಾಗ ಇದೆಯಲ್ಲ, ಆ ಜಾಗವನ್ನ ಇರಾನ್ ದೇಶ ಬಂದ್ ಮಾಡಿದೆ. ಅಂದ್ರೆ ಯಾವುದೇ ಹಡಗು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗದೆ ಇರೋ ಹಾಗೆ ಅದನ್ನ ಬಂದ್ ಮಾಡಿದೆ ಯುದ್ಧದ ಕಾರಣಕ್ಕಾಗಿ. ಮತ್ತೆ ಅಮೆರಿಕ ದೇಶ, ಇಸ್ರೇಲ್ ದೇಶ ಸಹಕಾರ ನೀಡ್ತಿಲ್ಲ, ಹೇಳಿದ್ದನ್ನ ಕೇಳ್ತಿಲ್ಲ ಅನ್ನೋ ಕಾರಣಕ್ಕೆ, ತನ್ನ ಮೇಲೆ ಯುದ್ಧ ಮಾಡ್ತು ಅನ್ನೋ ಕಾರಣಕ್ಕೆ ಅಲ್ಲಿ ಹಡಗುಗಳಿಗೆ ನಿಷೇಧವನ್ನ ಹೇರಿದೆ. ಇದು ಮೊದಲು ಕೂಡ ನಿಷೇಧ ಹೇರಿತ್ತು. ಆ ಸಂದರ್ಭದಲ್ಲಿ ಭಾರತದ ಹಡಗುಗಳಿಗೆ ಬರೋದಕ್ಕೆ ಅವಕಾಶ ಕೊಟ್ಟಿತ್ತು, ಮತ್ತೆ ಅನುಮತಿ ಪಡೆದಂತ ಯಾವುದೇ ದೇಶದ ಹಡಗಿಗೆ ಹೋಗೋದಕ್ಕೆ ಅನುಮತಿ ಕೊಟ್ಟಿತ್ತು. ಆದ್ರೆ ಈಗ ಸಂಪೂರ್ಣವಾಗಿ ಬಂದ್ ಆಗಿದೆ. ಇದರಿಂದಾಗಿ ಇಂಧನ ಪೂರೈಕೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಅದು ಒಂದು ಕಾರಣ. ಅದ್ರ ಜೊತೆನಲ್ಲಿ ಈಗ ಬಂಗಾರ ಆಮದು ಮಾಡ್ಕೊಳ್ಳೋದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು. ಇಲ್ಲಿ ಡಾಲರ್ ಮೂಲಕ ಈ ವ್ಯವಹಾರಗಳನ್ನ ಮಾಡ್ಲಾಗುತ್ತೆ. ಅಂದ್ರೆ ವಿಶ್ವ ಮಾರುಕಟ್ಟೆನಲ್ಲಿ ಬಂಗಾರ ಖರೀದಿ ಇರ್ಬೋದು, ಇಂಧನದ ಖರೀದಿ ಇರ್ಬೋದು, ಯಾವುದೇ ವಸ್ತುಗಳಂದ್ರೆ ಒಂದು ದೇಶದ ಇನ್ನೊಂದು ದೇಶಕ್ಕೆ ರಫ್ತಾಗ್ಬೇಕು, ಆಮದಾಗ್ಬೇಕು ಅಂತಂದ್ರೆ ವಸ್ತುಗಳು, ಅದನ್ನ ಡಾಲರ್ ನಲ್ಲಿ ಮಾನದಂಡವಾಗಿ ಇಟ್ಟುಕೊಂಡು ಖರೀದಿ ಮಾಡಲಾಗುತ್ತೆ. ಅಂದ್ರೆ ಈಗ ಒಂದೊಂದು ದೇಶದಲ್ಲಿ ಕರೆನ್ಸಿ ಅಂದ್ರೆ ಅಲ್ಲಿನ ಹಣದ ಮೌಲ್ಯ ಬೇರೆ ಬೇರೆ ರೀತಿ ಇರುತ್ತೆ. ಅದನ್ನ ಡಾಲರ್ ಎದುರು ಎಷ್ಟು ಅಂತೇಳಿ ಒಂದು ಪರಿಗಣಿಸಲಾಗುತ್ತೆ. ಈಗ ನಮ್ಮ ದೇಶದ ಉದಾಹರಣೆಗೆ ಭಾರತದ ರೂಪಾಯಿ ಬೆಲೆ $1ಗೆ 95 ರೂಪಾಯಿ. ಅಂದ್ರೆ ನೀವು 95 ರೂಪಾಯಿಗೆ $1 ಸಮ. 95 ರೂಪಾಯಿ ಕೊಟ್ರೆ $1 ನಿಮಗೆ ಸಿಗುತ್ತೆ. ಈ ರೀತಿ ಆಗಿದೆ. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾನೆ ಇದೆ. ಅಂದ್ರೆ ರೂಪಾಯಿ ಜಾಸ್ತಿ ಕೊಡ್ಬೇಕಾಗಿ ಬಂದಿದೆ ನಾವು ಡಾಲರ್ ಖರೀದಿ ಮಾಡಕ್ಕೆ. ಅದು 95 ರೂಪಾಯಿಗೆ ಬಂದು ನಿಂತಿದೆ ಈಗ. ಹೀಗಿದ್ದಾಗ ನಾವು ವಿಶ್ವ ಮಾರುಕಟ್ಟೆನಲ್ಲಿ ಬಂಗಾರವನ್ನ ಖರೀದಿ ಮಾಡಬೇಕು ಅಂತಂದ್ರೆ, ಇಂಧನವನ್ನ ಖರೀದಿ ಮಾಡಬೇಕು ಅಂದ್ರೆ, ಯಾವುದೇ ವಸ್ತುವನ್ನು ಖರೀದಿ ಮಾಡಬೇಕು ಅಂದ್ರೆ ಡಾಲರ್ನೇ ಕೊಡ್ಬೇಕಾಗತ್ತೆ. ಈ ಡಾಲರ್ ಹೇಗೆ ಅಂತ, ಈಗ ನಾವು ಏನಾದ್ರೂ ವಸ್ತುವನ್ನ
ಹೊರ ದೇಶಕ್ಕೆ ಕಳಿಸಿದ್ರೆ, ರಫ್ತು ಮಾಡಿದ್ರೆ ಆಗ ನಮಗೆ ಡಾಲರ್ ಸಿಗುತ್ತೆ. ಆ ಡಾಲರ್ನ ಇಟ್ಕೊಂಡು ಮತ್ತೆ ನಾವು ಏನನ್ನಾದ್ರೂ ಆಮದು ಮಾಡ್ಕೊಳ್ಳುವಾಗ, ಖರೀದಿ ಮಾಡುವಾಗ ಆ ಡಾಲರ್ನ ಕೊಟ್ಟು ನಾವು ಖರೀದಿ ಮಾಡ್ತಿದ್ವಿ. ಆದ್ರೆ ಈಗೇನಾಗಿದೆ ಅಂತಂದ್ರೆ ನಮ್ಮ ರಫ್ತು ಕಡಿಮೆ ಆಗಿದೆ. ಅಂದ್ರೆ ನಮ್ಮ ದೇಶದಿಂದ ಹೊರಕ್ಕೆ ಹೋಗ್ತಿದ್ದಂತ ಏನು ಉತ್ಪಾದನೆಗಳಿದೆಯಲ್ಲ ಅದು ಬಹಳ ಕುಸಿದೆ, ಕಡಿಮೆ ಆಗಿದೆ. ಇದರಿಂದ ಡಾಲರ್ ನಮ್ಮಲ್ಲಿ ಕಡಿಮೆ ಇದೆ. ನಮ್ಮ ದೇಶದಲ್ಲಿ ಡಾಲರ್ ಕಡಿಮೆ ಇರೋದ್ರಿಂದ ನಮ್ಮ ಹತ್ರ ನಾವು ರೂಪಾಯಿನ ಹೆಚ್ಚಾಗಿ ಖರ್ಚು ಮಾಡಿ ಈಗ ಡಾಲರ್ನ ಖರೀದಿ ಮಾಡಬೇಕಾಗಿದೆ. ಇದು ಒಂದು ಸಂಕಷ್ಟಕ್ಕೆ ಮುಖ್ಯವಾದಂತ ಕಾರಣ ಅಂತಾನೆ ಹೇಳ್ಬೋದು. ಇನ್ನು ಬಂಗಾರವನ್ನ ಖರೀದಿ ಮಾಡಬೇಡಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ನಮ್ಮ ದೇಶ ಅಂದ್ರೆ ಪ್ರಪಂಚದಲ್ಲಿ ಬಂಗಾರವನ್ನ ಖರೀದಿ ಮಾಡೋದ್ರಲ್ಲಿ ಅಂದ್ರೆ ಕನ್ಸ್ಯೂಮ್ ಮಾಡೋದ್ರಲ್ಲಿ ಇರುವಂತ ದೇಶಗಳಲ್ಲಿ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡ್ತಾ ಇರೋ ದೇಶಗಳಲ್ಲಿ ನಮ್ಮ ದೇಶ 2ನೇ ಸ್ಥಾನದಲ್ಲಿದೆ. ಅಂದ್ರೆ ಭಾರತ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡುವಂತ 2ನೇ ದೇಶ ಆಗಿದೆ. ಸುಮಾರು ವರ್ಷಕ್ಕೆ ಅದು ಎಷ್ಟು ಟನ್ ಬಂಗಾರವನ್ನ ಖರೀದಿ ಮಾಡ್ತಿದೆ ಅಂತೇಳಿ ನೋಡೋಣ. 2023-24ರಲ್ಲಿ ಸುಮಾರು 744 ಟನ್ ಬಂಗಾರವನ್ನ ಖರೀದಿ ಮಾಡ್ತು ಅಂತ ವರದಿಗಳು ಹೇಳ್ತಾ ಇದೆ. ಹಾಗೆ 2024-25ರಲ್ಲಿ 757 ಟನ್ ಖರೀದಿ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಹಾಗೇನೆ 2025-26ರಲ್ಲಿ 721 ಟನ್ ಬಂಗಾರವನ್ನ ಭಾರತ ಆಮದು ಮಾಡಿಕೊಂಡಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಬಂಗಾರವನ್ನ ಬಳಸೋದು ಹೆಚ್ಚು, ಜನ ಕೂಡ ಅದನ್ನ ಹೆಚ್ಚಾಗಿ ಬಳಸ್ತಾರೆ. ಅಷ್ಟೇ ಅಲ್ಲ, ಬಂಗಾರಕ್ಕೆ ಮಾತ್ರ, ಒಡವೆಗಳಿಗೆ ಮಾತ್ರ ಬಂಗಾರವನ್ನ ಖರೀದಿ ಮಾಡೋದಲ್ಲ, ಒಂದು ಆರ್ಥಿಕ ಸ್ಥಿತಿಯನ್ನ ಸಮತೋಲನ ಕಾಪಾಡೋದಕ್ಕೆ, ರೂಪಾಯಿಯನ್ನ ಚಲಾವಣೆಯಲ್ಲಿ ಇಡೋದಕ್ಕೆ, ಇಲ್ಲಿ ಒಂದು ಎಕನಾಮಿಕಲಿ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಕೂಡ ರಿಸರ್ವ್ ಬ್ಯಾಂಕ್ ಏನ್ ಮಾಡುತ್ತೆ ಅಂದ್ರೆ ಬಂಗಾರವನ್ನ ಖರೀದಿ ಮಾಡುತ್ತೆ. ಇದು ತುಂಬಾ ಮುಖ್ಯವಾದಂತ ವಿಚಾರ. ಹಾಗಾಗಿ ಈ ಬಂಗಾರವನ್ನ ವಿದೇಶಗಳಿಂದ ಖರೀದಿ ಮಾಡೋದು, ಬಂಗಾರದ ಸಂಪತ್ತು ನಮ್ಮ ದೇಶದಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ನಮ್ಮ ಆರ್ಥಿಕ ಒಂದು ಸ್ಥಿರತೆ ಅಥವಾ ಹಣದ ಒಂದು ರೂಪಾಯಿಯ ಮೌಲ್ಯ ಕೂಡ ಬದಲಾಗ್ತಾ ಹೋಗುತ್ತೆ. ಹೀಗಿರುವಾಗ ಇಷ್ಟೊಂದು ಟನ್ ಬಂಗಾರವನ್ನ ನಮ್ಮ ಭಾರತ ಏನ್ ಖರೀದಿ ಮಾಡ್ತಿತ್ತಲ್ಲ, ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ಬಂಗಾರ ಉತ್ಪಾದನೆ ಆಗ್ತಿತ್ತು ಅಂದ್ರೆ 1 ಅಥವಾ 2 ಟನ್ ಬಂಗಾರ ನಮ್ಮ ದೇಶದ ಉತ್ಪಾದನೆ ಆಗುತ್ತೆ ಅಂತೇಳಿ ವರದಿಗಳು ಹೇಳುತ್ತೆ. ಇದ್ರ ಜೊತೆಗೆ ಸ್ವಿಟ್ಜರ್ಲೆಂಡ್ ಇಂದ ಮತ್ತೆ UAE ಮತ್ತು ದಕ್ಷಿಣ ಆಫ್ರಿಕಾದಿಂದ ಬಂಗಾರವನ್ನ ನಾವು ಖರೀದಿ ಮಾಡ್ತಾ ಇದೀವಿ. ಹೆಚ್ಚಿನ ಭಾಗ ಅಂದ್ರೆ ನಾವು ಖರೀದಿ ಮಾಡೋ ಬಂಗಾರದಲ್ಲಿ 40% ಸ್ವಿಟ್ಜರ್ಲೆಂಡ್ ಇಂದ ಖರೀದಿ ಮಾಡ್ತಾ ಇರೋದು. ಈ ಪರಿಸ್ಥಿತಿನಲ್ಲಿ ಈಗ ಬಂಗಾರವನ್ನ ಆಮದು ಮಾಡ್ಕೊಳ್ಳೋಕೆ, ಖರೀದಿ ಮಾಡಕ್ಕೆ ಕೊಡ್ಬೇಕಾಗಿರುವಂತ ಡಾಲರ್ ನಮ್ಮ ಹತ್ರ ಅಷ್ಟು ಪ್ರಮಾಣದಲ್ಲಿ ಇಲ್ಲ. ಇದು ಆರ್ಥಿಕ ಸಂಕಷ್ಟಕ್ಕೆ ಮತ್ತೊಂದು ಕಾರಣ. ಇನ್ನು ಪೆಟ್ರೋಲ್ ವಿಚಾರಕ್ಕೆ ಬರೋಣ. ಡೀಸೆಲ್, ಪೆಟ್ರೋಲ್, ಇಂಧನದ ವಿಚಾರಕ್ಕೆ ಬಂದ್ರೆ, ಈಗಾಗಲೇ ನಿಮ್ಗೆ ಹೇಳಿದೆ ನಾನು, ಯುದ್ಧದ ಕಾರಣಕ್ಕಾಗಿ ಅಲ್ಲಿ ಹೇಗೆ ಇಂಧನದ ಕೊರತೆ ಉಂಟಾಗ್ತಿದೆ. ಮತ್ತೆ ಇಂಧನದ ಬೆಲೆ ಕೂಡ 75ರಿಂದ ಬ್ಯಾರೆಲ್ಗೆ $110 ಏರಿಕೆ ಆಗಿದೆ. ಇದು ಕೂಡ ಇಂಧನದ ಬೆಲೆ ಹೆಚ್ಚಾಗೋದಕ್ಕೆ ಒಂದು ಕಾರಣ ಆಗಿದೆ. ಇವಾಗ ಕೃಷಿ ಕ್ಷೇತ್ರದಲ್ಲಿ ಫರ್ಟಿಲೈಸ್ ಬಳಸಬಾರ್ದು ಅಂತ ಹೇಳ್ತಿದಾರಲ್ಲ, ಇದು ನಿಜವಾಗ್ಲೂ ಅಪಾಯಕಾರಿಯಾದಂತ ಸಂಗತಿ. ಯಾಕೆ ಅಂತ ಹೇಳ್ತೀನಿ. ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಭತ್ತವನ್ನ ಬೆಳೆಯೋದಕ್ಕೆ ಮತ್ತೆ ಇತರ ಬೆಳೆಗಳನ್ನ ಬೆಳೆಯೋದಕ್ಕೆ ಹೆಚ್ಚಾಗಿ ಫರ್ಟಿಲೈಸರ್ನ ಬಳಸ್ತಾರೆ, ಅದು ಬೇಕೇ ಬೇಕು. ಅಂದ್ರೆ ಹಲವು ವರ್ಷಗಳಿಂದ ಸರ್ಕಾರನೇ ಇದನ್ನ ಪ್ರಮೋಟ್ ಮಾಡ್ತಾ ಬಂದಿದೆ. ಅಂದ್ರೆ ನೀವು ಬೆಳೆ ಬೆಳೆಯೋದಕ್ಕೆ ಫರ್ಟಿಲೈಸರ್ನ ಯೂಸ್ ಮಾಡಿ, ಯೂರಿಯಾ ಯೂಸ್ ಮಾಡಿ. ಅದು ಯಾವುದು, ಅಮೆರಿಕದಿಂದ ಆಮದು ಮಾಡ್ಕೊಳ್ತಿರುವಂತ ಯೂರಿಯಾ, ಈ ರಸಗೊಬ್ಬರವನ್ನ ಬಳಸಬೇಕು ಅಂತ ಅದನ್ನ ಅಭ್ಯಾಸ ಮಾಡಿಸ್ಬಿಟ್ಟಿದೆ ರೈತರಿಗೆ. ಹಾಗಾಗಿ ನಮ್ಮ ಭೂಮಿಗೆ ಕೂಡ ಅದು ಅಭ್ಯಾಸ ಆಗಿದೆ. ಈಗಿರುವಾಗ ಈಗ ಫರ್ಟಿಲೈಸರ್ನ ಬಳಸಬೇಡಿ, ನೀವು ಸಾವಯವ ಕೃಷಿ ಮಾಡಿ ಅಂತ ಹೇಳ್ತಿದ್ದಾರೆ. ಇದು ಹೇಗ್ ಸಾಧ್ಯ? ಅಂದ್ರೆ ಒಂದು ಕೃಷಿ ಪದ್ಧತಿ ಹೇಗೆ ಮಾಡ್ತಾ ಬಂದಿರ್ತಾರೆ ಅದನ್ನ ತಕ್ಷಣ ಬದಲಾಯಿಸೋದು ತುಂಬಾ ಅಪಾಯಕಾರಿ. ಅದರಲ್ಲೂ ಸಾವಯವ ಕೃಷಿ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಒಂದಷ್ಟು ವರ್ಷ ಬೇಕಾಗುತ್ತೆ ಸರಿಯಾದ ಇಳುವರಿಯನ್ನ ಪಡೆಯೋಕೆ. ಈಗ ತಕ್ಷಣ ಸಾವಯವ ಕೃಷಿಗೆ ಇಳಿದ್ರೆ ಇಳುವರಿ ತುಂಬಾ ಕಡಿಮೆ ಆಗುತ್ತೆ, ಮತ್ತೆ ಅಲ್ಲಿ ಕೀಟಗಳ ಕಾಟ ಜಾಸ್ತಿ ಆಗುತ್ತೆ, ಬೆಳೆ ಉತ್ಪಾದನೆ ಕೂಡ ತುಂಬಾ ಕಡಿಮೆ ಆಗೋಗುತ್ತೆ. ಇದು ರೈತರಿಗೆ ಮಾತ್ರ ಸಂಕಷ್ಟ ಅಲ್ಲ, ನಿಮ್ಗೆ ಕೂಡ ಸಂಕಷ್ಟ. ಏನಂದ್ರೆ ಆಹಾರದ ಉತ್ಪಾದನೆ ಕಡಿಮೆ ಆದ್ರೆ ಅದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಇಂಧನದ ಬೆಲೆ ಜಾಸ್ತಿ ಆದ್ರೂ ಕೂಡ ಎಲ್ಲದ್ರ ಬೆಲೆ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಇಡೀ ದೇಶದಲ್ಲಿ ಒಂದು ಆರ್ಥಿಕ ಸಂಕಷ್ಟ ದೊಡ್ಡ ಮಟ್ಟದಲ್ಲಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ನಿಭಾಯಿಸಬೇಕಾಗಿದ್ದು ಒಂದು ದೇಶ, ಒಂದು ಸರ್ಕಾರದ ಒಂದು ಜವಾಬ್ದಾರಿ ಅದು. ಅಂದ್ರೆ ಯಾವುದೇ ರೀತಿ ಏರುಪೇರು ಬಂದಾಗ್ಲೂ ಕೂಡ, ಇಂಥ ಸಂಕಷ್ಟಗಳು ಎದುರಾದಾಗ್ಲೂ ಕೂಡ, ಅಂದ್ರೆ ಹಿಂದೆನೂ ಏನು ಯುದ್ಧ ಆಗಿಲ್ಲ ಅಂತಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ 1996-97ರಲ್ಲಿ ಕೂಡ ಯುದ್ಧ ಆಗುತ್ತೆ. ಆಗ ಕೂಡ UAE ಮತ್ತಿತರ ದೇಶಗಳಿಗೂ ಬೇರೆ ದೇಶಕ್ಕೂ ಯುದ್ಧ ಆಗುತ್ತೆ. ಆದ್ರೆ ಎಲ್ಲಾ ಸಂಕಷ್ಟದಲ್ಲಿ ಕೂಡ ಯಾವ ಸರ್ಕಾರನೂ ಕೂಡ ಬಂಗಾರವನ್ನ ಖರೀದಿಸಬೇಡಿ ಅಂತ ಇದುವರೆಗೆ ಹೇಳೇ ಇಲ್ಲ. ಆದ್ರೆ ಈ ಸರ್ಕಾರ ಇವಾಗ ಬಂಗಾರ ಖರೀದಿಸಬೇಡಿ ಅಂತ ಹೇಳ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮುಖ್ಯವಾಗಿ ನಮಗೆ ಕಾಡೋದು ಬಂಗಾರ ಖರೀದಿಗಿಂತ ಆಹಾರ ಉತ್ಪಾದನೆ. ಅದು ನಮ್ಗೆ ಊಟ ಮುಖ್ಯವಾಗಿ ಬೇಕಾಗಿರೋದು, ನಮ್ಗೆ ಅನ್ನ.
ಅದಕ್ಕೆ ಕೊರತೆ ಆಗುತ್ತೆ ಅಂದ್ರೆ ಅದು ನಿಜವಾಗ್ಲೂ ತುಂಬಾ ಗಂಭೀರವಾದ ಸ್ಥಿತಿ ಅಂತಾನೆ ಹೇಳ್ಬೋದು. ಮತ್ತೆ ಇದೆಲ್ಲದಕ್ಕೂ ಮೂಲ ಕಾರಣ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇರೋದು. ಇದನ್ನ ಅಲ್ಲಗೆಳೆಯೋಕೆ ಸಾಧ್ಯನೇ ಇಲ್ಲ. ಪ್ರಧಾನಿ ಮೋದಿ ಅವರು ಯಾವಾಗ ಬಂಗಾರವನ್ನ 1 ವರ್ಷ ಕಾಲ ಖರೀದಿ ಮಾಡಬೇಡಿ ಅಂತ ಹೇಳಿದ್ರು, ಷೇರು ಮಾರುಕಟ್ಟೆನಲ್ಲಿ ಬಂಗಾರದ ಷೇರಿನ ಬೆಲೆ ದಿಢೀರ್ ಅಂತೇಳಿ ನೆಲಕ್ಕೆ ಕುಸಿದು ಬಿತ್ತು. ಕೇವಲ 2 ಗಂಟೆಯಲ್ಲಿ ಸುಮಾರು 5 ಲಕ್ಷ ಕೋಟಿ ರೂಪಾಯಿ ನಷ್ಟ ಸಂಭವಿಸಿದೆ. ಅಷ್ಟೇ ಅಲ್ಲ, ಈ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಮತ್ತೆ ಕೆಲಸದಲ್ಲಿ ತೊಡಗಿರುವಂತವ್ರು, ವ್ಯಾಪಾರ ಮಾಡ್ತಿರುವಂತವ್ರು ಹೆಚ್ಚಿನ ಭಾಗ ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳದವರು. ಇವರೆಲ್ಲರೂ ಕೂಡ ಈಗಾಗಲೇ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ನಮ್ಮ ಬದುಕು ಹೇಗಿದೆ, ಲಕ್ಷಾಂತರ ಜನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಇದನ್ನ ಉದ್ಯೋಗ ಮಾಡ್ತಿದ್ದಾರೆ, ಮತ್ತೆ ಬಂಗಾರವನ್ನ ಖರೀದಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅದು ಕೋಟಿ ಕೋಟಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಾರೆ. ಇದೆಲ್ಲದರ ಪರಿಣಾಮ ಈಗ ಏನಾಗ್ತಾ ಇದೆ ಅಂದ್ರೆ, ಒಂದ್ ರೀತಿನಲ್ಲಿ ಒಂದು ಕಡೆ ಏಟಾದ್ರೆ ಎಲ್ಲಾ ಕಡೆ ಕೂಡ ಏರಿಳಿತ ಆಗುತ್ತೆ, ಅಸಮತೋಲನ ಹೆಂಗ್ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ನಾವೀಗ ನೋಡ್ತಾ ಇದೀವಿ. ಮತ್ತೆ ಈಗ ಕೃಷಿ ಕ್ಷೇತ್ರದಲ್ಲೂ ಕೂಡ ಏನೀಗ ಸಮಸ್ಯೆ ಕಾಣ್ತಿದೆಯಲ್ಲ, ಇದನ್ನು ಕೂಡ ತುಂಬಾ ಗಂಭೀರವಾಗಿ ನಾವು ಯೋಚನೆ ಮಾಡ್ಬೇಕು. ಯಾಕೆ ಅಂತಂದ್ರೆ, ನಮ್ಮ ಕಣ್ಣೆದುರು ಒಂದು ಉದಾಹರಣೆ ಇದೆ, ಹೇಳ್ತೀನಿ. ಶ್ರೀಲಂಕಾದಲ್ಲಿ 2022ರಲ್ಲಿ ಒಂದು ಪರಿಸ್ಥಿತಿ ಉದ್ಭವಿಸ್ತು. ಅದೇನು ಅಂತಂದ್ರೆ, ಅಲ್ಲಿ ಆಹಾರ ಉತ್ಪಾದನೆ ಕಡಿಮೆ ಆಯಿತು, ಮತ್ತೆ ಒಂದು ಸಾಲದ ಹೊರೆ ಜಾಸ್ತಿ ಆಯಿತು, ಮತ್ತೆ ಫಾರಿನ್ ಎಕ್ಸ್ಚೇಂಜ್ ಏನಿತ್ತಲ್ಲ, ಹಣ ವಿನಿಮಯ, ಅದು ಕೂಡ ಸರಿಯಾದ ರೀತಿಯಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಆಗ್ಲಿಲ್ಲ. ಮತ್ತೆ ಮೆಡಿಸಿನ್ ಕೊರತೆ ಆಯಿತು, ಎಲ್ಲಾ ರೀತಿ ಇಂಧನದ ಕೊರತೆ, ಮೆಡಿಸಿನ್ ಕೊರತೆ, ಇದೆಲ್ಲದರಿಂದ ರೋಸ್ ಹೋಗ್ಬಿಟ್ಟು ಜನ ರೊಚ್ಚಿಗೆ ಹೇಳ್ತಾರೆ. ಇಲ್ಲಿ ಅಲ್ಲಿನ ಪ್ರಧಾನಿ ರಾಜಪಕ್ಷ ಅವರು ಒಂದು ತೀರ್ಮಾನವನ್ನು ತಗೊಂಡಿದ್ದು ಕೂಡ ಒಂದು ಕಾರಣ ಆಗುತ್ತೆ. ಅದು ಒಂದು ಕಾರಣ, ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಫರ್ಟಿಲೈಸರ್ನ ನಾವು ಬೇರೆ ದೇಶದಿಂದ ಆಮದು ಮಾಡ್ಕೋತಿದೀವಿ, ಅದನ್ನ ನಿಲ್ಲಿಸಬೇಕು. ಹಾಗಾಗಿ ನೀವೆಲ್ಲರೂ ಕೂಡ ಸಾವಯವ ಕೃಷಿ ಪ್ರಾರಂಭ ಮಾಡಿ ಅಂತ ಅವ್ರು ಹೇಳ್ಬಿಟ್ರು. ಇದರಿಂದ ಏನಾಯಿತು, ಫರ್ಟಿಲೈಸರ್ನ ಕೊರತೆ ಉಂಟಾಯಿತು, ಜನಕ್ಕೆ ಉತ್ಪಾದನೆಯಲ್ಲಿ ವ್ಯತ್ಯಯ ಆಯಿತು. ಯಾವಾಗ ಆಹಾರ ಉತ್ಪಾದನೆ ಕಡಿಮೆ ಆಯ್ತೋ, ರೈತರು ಕೂಡ ಸಂಕಷ್ಟಕ್ಕೆ ಒಳಗಾದ್ರು, ಜನ ಕೂಡ ಸಂಕಷ್ಟಕ್ಕೆ ಒಳಗಾದ್ರು, ಎಲ್ಲದ್ರ ಬೆಲೆ ಜಾಸ್ತಿ ಆಯ್ತು. ಇದೆಲ್ಲದರಿಂದ ಅಲ್ಲಿನ ಆರ್ಥಿಕ ವ್ಯವಸ್ಥೆನೆ ಪೂರ್ತಿಯಾಗಿ ಕೊಲ್ಯಾಪ್ಸ್ ಆಯ್ತು, ಕುಸಿದು ಬಿದ್ದೋಯ್ತು ಅಂತಾನೆ ಹೇಳ್ಬೋದು. ಕೊನೆಗೆ ಜನ ಪ್ರತಿಭಟಿಸಿ ಬೀದಿಗಿಳಿದ್ರು. ಇದರಿಂದ ಕೊನೆಗೆ ರಾಜಪಕ್ಷ ಸರ್ಕಾರ ರಾಜೀನಾಮೆ ಕೊಟ್ಟು, ಪ್ರಧಾನಿ ರಾಜಪಕ್ಷ ಏನಿದ್ರಲ್ಲ ಅವರು ಸಿಂಗಪುರ್ಗೆ ಹಾರೋಗ್ತಾರೆ, ಅಂದ್ರೆ ಫ್ಲೈಟ್ ಅಲ್ಲಿ ಹೊರಟೋಗ್ಬಿಡ್ತಾರೆ. ಈ ರೀತಿಯ ಒಂದು ಪರಿಸ್ಥಿತಿ ಉದ್ಭವಿಸಿದೆ ಅಲ್ಲಿ. ಆದ್ರಿಂದ ಕೃಷಿ ಕ್ಷೇತ್ರದಲ್ಲಿ ಈಗ ಆಗ್ತಿರೋ ಬೆಳವಣಿಗೆ ಇದೆಯಲ್ಲ, ಅದು ತುಂಬಾ ಅಪಾಯಕಾರಿ ಅಂತಾನೆ ಹೇಳ್ಬೋದು. ಈಗ ಇತ್ತೀಚೆಗಷ್ಟೇ ಪಂಚರಾಜ್ಯಗಳ ಚುನಾವಣೆ ನಡೆದಿದೆ. ಹಾಗಾದ್ರೆ ಇದೆಲ್ಲ ಅವಾಗ ಗೊತ್ತಿರ್ಲಿಲ್ವಾ? ಯಾಕೆ ಆಗ ಹೇಳಿಲ್ಲ? ಚುನಾವಣೆ ಇದೆ ಅನ್ನೋ ಕಾರಣಕ್ಕೆ ಇದನ್ನ ಮುಚ್ಚಿಟ್ಟು ಚುನಾವಣೆ ಫಲಿತಾಂಶ ಬಂದು ಅಧಿಕಾರ ವಹಿಸ್ಕೊಳ್ತಿದ್ದಾಗೇನೆ ಈಗ ಬಾಂಬ್ ಹಾಕ್ತಿದಾರ? ಇದು ಕೂಡ ಹಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ವಿರೋಧ ಪಕ್ಷದ ನಾಯಕರು, ಹಲವು ಪಕ್ಷಗಳ ನಾಯಕರು ಕೂಡ ಇದನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಅಂದ್ರೆ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ, ನೀವು 12 ವರ್ಷ ಏನು ಅಧಿಕಾರ ಮಾಡಿದ್ರಲ್ಲ, ಅದರ ಫಲಿತಾಂಶ ಇದು. ರೂಪಾಯಿ ಮೌಲ್ಯ ಕುಸಿತಾನೇ ಇದೆ, ವರ್ಷದಿಂದ ವರ್ಷಕ್ಕೆ ಕುಸಿತಾ ಇದೆ. ಡಾಲರ್ ಎದುರು ನಮ್ಮ ರೂಪಾಯಿ ಅತಿ ಹೆಚ್ಚು ಹಣ ರೂಪಾಯಿನ ಕೊಟ್ಟು ಡಾಲರ್ ಖರೀದಿ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇದೆಲ್ಲದಕ್ಕೂ ಕಾರಣ ಒಂದು ಆಡಳಿತ ವ್ಯವಸ್ಥೆ ಸರಿಯಾಗಿಲ್ಲದೆ ಇರೋದು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಮಾಜವಾದಿ ಪಕ್ಷದ ಸಂಸದರಾದಂತ ಅಖಿಲೇಶ್ ಯಾದವ್ ಅವರು ಕೂಡ ಹೇಳ್ತಾರೆ, ನೀವು ಜನರನ್ನ ಕೇಳೋದಲ್ಲ, ನೀವು ರಾಜಿ ಮಾಡ್ಕೊಳ್ಳಿ, ಬಂಗಾರ ಖರೀದಿ ಮಾಡ್ಬೇಡಿ ಅಂತ ಜನರಿಗೆ ಹೇಳೋದಲ್ಲ, ನಿಮ್ಮ ಬಿಜೆಪಿಗರಿಗೆ ಹೇಳಿ ಮೊದಲು ಬಂಗಾರ ಖರೀದಿ ಮಾಡ್ಬೇಡಿ ಅಂತೇಳಿ. ಅವರು ಈಗ ಲಕ್ಷ ತೊಲೆ ಬಂಗಾರವನ್ನ ಖರೀದಿ ಮಾಡ್ತಾ ಇದ್ದಾರೆ. ಜನರು ಅಲ್ಲ ಅಷ್ಟೊಂದು ಬಂಗಾರವನ್ನ ಖರೀದಿ ಮಾಡ್ತಿರೋದು, ಬಿಜೆಪಿಗರು ಕಪ್ಪು ಹಣವನ್ನ ಬಳಸಿ ಈ ಬಂಗಾರವನ್ನ ಖರೀದಿ ಮಾಡ್ತಿದ್ದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ. ಲಕ್ನೋದಿಂದ ಗೋರಖ್ಪುರ ಮತ್ತು ಅಹಮದಾಬಾದ್ನಿಂದ ಗುವಾಹಟಿ ತನಕ ಪರಿಸ್ಥಿತಿ ಹೇಗಿದೆ, ಇಲ್ಲಿ ಹೇಗೆ ಬಂಗಾರವನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿಗರು ಅನ್ನೋದನ್ನ ನೀವೇ ಪರಿಶೀಲನೆ ಮಾಡಿ ನೋಡಿ ಅಂತೇಳಿ ತುಂಬಾ ಆಕ್ರೋಶದಿಂದ ಹೇಳಿದ್ದಾರೆ. ಈಗ ಪ್ರಧಾನಿ ಅವರು ಹೇಳ್ತಾ ಇದ್ದಾರೆ, ಪ್ರಾಣ ತ್ಯಾಗ ಮಾಡಿನೇ ನೀವು ದೇಶ ಭಕ್ತಿಯನ್ನ ತೋರಿಸ್ಬೇಕಾಗಿಲ್ಲ, ನೀವು ಬದುಕಿರುವಾಗ ನೀವು ಬದುಕಿನಲ್ಲಿ ಹೇಗೆ ಬದಲಾವಣೆ ಮಾಡ್ಕೋತೀರಾ ಅನ್ನೋದ್ರ ಮೂಲಕನೂ ಕೂಡ, ಈ ಎಲ್ಲ ನಾನು ಹೇಳೋ ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ನೀವು ದೇಶಭಕ್ತಿನ ತೋರಿಸ್ಬೇಕು ಅಂತ ಜನರನ್ನ ಕೇಳ್ತಿದ್ದಾರೆ. ಅಂದ್ರೆ ಒಂದು ಪಕ್ಷ, ಒಂದು ಸರ್ಕಾರ ದೇಶವನ್ನ ದೇಶದ ಜನರನ್ನ ಕಾಪಾಡಬೇಕು, ಸಂಕಷ್ಟದಿಂದ ಪಾರ್ ಮಾಡ್ಬೇಕು. ಆದ್ರೆ ಈಗ ಅದೇ ಸರ್ಕಾರ ಜನರನ್ನ ನೀವು ಕಾಪಾಡಿ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಇಲ್ಲಿ ಅವರ ಒಂದು ಆಡಳಿತ ಎಷ್ಟು ದುರ್ಬಲವಾಗಿದೆ, ಏನ್ ನಡೀತದೆ ದೇಶದಲ್ಲಿ ಅಂತ ಹೇಳಿ ವಿಚಾರ ಮಾಡ್ಬೇಕಾಗಿದೆ ನಾವು ಸ್ನೇಹಿತರೆ.
ಜನರಿಗೆ ಕಾರಲ್ಲಿ ಓಡಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ನಡೆದಂತ ಪ್ರಚಾರದ ವೇಳೆನಲ್ಲಿ ಬಳಸಿದಂತ ಕಾರುಗಳು, ಇದೇ ಬಿಜೆಪಿ ಪಕ್ಷ ಎಷ್ಟು ಕಾರುಗಳನ್ನ ಬಳಸಿತ್ತು, ಎಷ್ಟೆಲ್ಲ ಓಡಾಡಿತ್ತು, ಮತ್ತೆ ಪ್ರಧಾನಿಯವರು ಎಲ್ಲಿಂದ ಎಲ್ಲಿಗೆ ಓಡಾಡಿದ್ರು, ಅವರ ಖರ್ಚುಗಳೇನು ಅನ್ನೋದನ್ನ ನಾನು ನಿಮ್ಗೆ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಇದು ಅವ್ರಿಗೆ ಮೊದ್ಲೇ ಗೊತ್ತಿತ್ತು. ಒಂದು ಸರ್ಕಾರ, ನೀವು ಜನರಿಗೆ ಬಂಗಾರ ಖರೀದಿಸ್ಬೇಡಿ, ನೀವು ಈ ತರ ಬದುಕಿ, ಆ ತರ ಇರಿ, ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡಿ ಅಂತ ಹೇಳೋ ಸರ್ಕಾರ, ಏನಾಗಿದೆ ಆರ್ಥಿಕ ಪರಿಸ್ಥಿತಿ, ಮತ್ತೆ ಯಾಕಾಗಿ ಈ ತರ ನಾವು ನಡ್ಕೋಬೇಕಾಗಿದೆ, ಯಾಕೆ ಬಂಗಾರನ ಖರೀದಿ ಮಾಡಬಾರ್ದು, ಮತ್ತೆ ಯಾಕೆ ನಾವು ಪೆಟ್ರೋಲ್ನ ಜಾಸ್ತಿ ಬಳಸಬಾರ್ದು, ಯಾಕೆ ಕೃಷಿನಲ್ಲಿ ನಾವು ಫರ್ಟಿಲೈಸರ್ನ ಬಳಸಬಾರ್ದು ಅನ್ನೋದು ವಿವರಗಳನ್ನ ಸ್ಪಷ್ಟವಾಗಿ ಜನರ ಮುಂದೆ ಟ್ರಾನ್ಸ್ಪರೆಂಟ್ ಆಗಿ ಇಡಬೇಕಾಗಿದೆ. ಆದ್ರೆ ಅದನ್ನು ಮಾಡದೇನೆ ಕೇವಲ ನೀವು ಇದನ್ನ ಮಾಡಬೇಡಿ, ಅದನ್ನ ಮಾಡಬೇಡಿ ಅಂತ ಹೇಳಿದ್ರೆ, ನಾಳೆ ದಿನ ನೀವು ಇದನ್ನ ತಿನ್ಬೇಡಿ, ಅದನ್ನ ತಿನ್ಬೇಡಿ ಅಂತಲೂ ಹೇಳ್ಬೋದಲ್ಲ. ಹಾಗಾಗಿ ಜನರು ಇದನ್ನೆಲ್ಲ ಪ್ರಶ್ನಿಸಬೇಕಾಗಿದೆ. ಮತ್ತೆ ಒಂದು ಸರ್ಕಾರ ಕೂಡ ಏನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಈ ಅಧಿಕಾರವನ್ನ, ಅದನ್ನ ಬಿಟ್ಟು ಒಂದು ದೇಶದ ಪ್ರಜೆಯ ಹಿತ ಕಾಪಾಡೋದ್ರ ಬಗ್ಗೆ ಇನ್ನಾದ್ರೂ ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ಯಾಕೆಂದ್ರೆ ಎಲೆಕ್ಷನ್ ಮುಗಿತಿದ್ದಾಗನೆ ಪ್ರಧಾನಿಯವರು ಹಲವು ದೇಶಗಳಿಗೆ ಪ್ರಯಾಣ ಮಾಡ್ತಾರೆ. ಸ್ವಿಟ್ಜರ್ಲೆಂಡ್ ಇರ್ಬೋದು, UAE ಇರ್ಬೋದು, ನಾರ್ವೆ, ಈ ಎಲ್ಲಾ ದೇಶಕ್ಕೆ ಪ್ರಯಾಣ ಮಾಡ್ತಾರೆ. ಯಾಕಾಗಿ ಹೋದ್ರು ಹಾಗಾದ್ರೆ? ಅದ್ರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಗೆಲುವು ಸಾಧಿಸಿದ್ಮೇಲೆ ಅವರು ಅಲ್ಲಿ ಗುಜರಾತ್ ನಲ್ಲಿ ರೋಡ್ ಶೋ ಮಾಡ್ತಾರೆ. ಒಂದು ರೋಡ್ ಶೋ ಅಂತಂದ್ರೆ 50ರಿಂದ 100 ಕಾರುಗಳನ್ನ ಬಳಸ್ತಾರೆ. ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ ಇವರು ಜನರಿಗೆ, ನೀವು ಸಹಕಾರ ಕೊಡಿ, ನೀವು ಕಾರನ್ನು ಬಳಸ್ಬೇಡಿ ಅಂತ ಯಾವ ಜನರಿಗೆ ಹೇಳ್ತಾರೆ? ಅಂದ್ರೆ ಇವರು ಬಳಸುವಂತ ಕಾರು, ಪೆಟ್ರೋಲ್, ಈ ವೆಚ್ಚಗಳು ಸುಮಾರು 5,000 ಮಂದಿ ಬಳಸುವಂತ, ಅವ್ರು ಮಾಡುವಂತ ಖರ್ಚಿಗೆ ಸಮ ಅಂತ ಕೂಡ ಹೇಳಲಾಗ್ತಾ ಇದೆ. ಇದನ್ನೆಲ್ಲವನ್ನ ನೋಡಿದಾಗ ಒಂದು ಸರ್ಕಾರ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ದೃಢವಾಗಿಡೋದಿಕ್ಕೆ ಮಾಡಬೇಕಾದ ಕೆಲಸಗಳನ್ನ ಮಾಡದೆ ಇದು ಒಂದು ಸರ್ಕಾರದ ವೈಫಲ್ಯವನ್ನ ಎತ್ತಿ ತೋರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನಷ್ಟು ವಿಷಯಗಳೊಂದಿಗೆ ನಾನು ಬರ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.